ಮೋದಿಯ ಒಂದೇ ಒಂದು ಹೂಂಕಾರ ಬೆಚ್ಚಿ ಬಿದ್ದಿದೆ ಪಾಕಿಸ್ತಾನ. ಕಳೆದ ರಾತ್ರಿಯಿಂದ ಕದನ ವಿರಾಮ ಉಲ್ಲಂಘನೆ ಆಗಿಲ್ಲ. ಪಾಕಿಸ್ತಾನ ತೆಪ್ಪಗಿರೋದಕ್ಕೆ ಭಾರತದಿಂದ ಬಂದಂತಹ ಪ್ರತ್ಯುತ್ತರ. ಗಡಿಯಲ್ಲಿ ಯಾವುದೇ ಡ್ರೋನ್ ದಾಳಿಗಳು ಕೂಡ ಇಲ್ಲ, ಅಪ್ರಚೋದಿತ ದಾಳಿ ಇಲ್ಲ, ಗುಂಡಿನ ಮೊರೆತ ಕಾಣಿಸ್ತಾ ಇಲ್ಲ. ಮೋದಿಯ ಒಂದೇ ಒಂದು ಮಾತಿಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿತ್ತು. ನಮ್ಮ ಪಾಲಿಸಿ ಚೇಂಜ್ ಆಗಿದೆ. ನೀವೇನಾದ್ರೂ ನಮಗೆ ಮದ್ದು ಗುಂಡುಗಳ ಮೂಲಕ ನಮ್ಮನ್ನ ಕೆಣಕೋದಕ್ಕೆ ಬಂದ್ರೆ ನಾವು ನಿಮ್ಮ ಮೇಲೆ ಶೆಲ್ಲಿಂಗ್ ಬಾಂಬನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸೇನೆ ಯಾರಿಗೂ ವೆಯ್ಟ್ ಮಾಡೋದು ಬೇಕಾಗಿಲ್ಲ. ನೀವು ಅಲ್ಲಿ ಹೊಡೆಸ್ಕೊಂಡು ಕೇಂದ್ರ ಸರ್ಕಾರದ ಕಡೆಗೆ ನೋಡಬೇಡಿ. ನಿಮಗೆ ಅಲ್ಲೇನಾದರೂ ಒದೆ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆಯಾ, ನೀವು ಅವ್ರನ್ನ ತಟ್ಟಿ ಕಳಿಸಿ ಅನ್ನೋ ಪಾಲಿಸಿಯನ್ನು ಚೇಂಜ್ ಮಾಡಿದೆ. ಹೀಗಾಗಿ ಪಾಕಿಸ್ತಾನಕ್ಕೂ ಕೂಡ ವಾಸ್ತವಾಂಶ ಅರ್ಥ ಆದ ಹಾಗೆ ಕಾಣಿಸ್ತಾ ಇದೆ. ಒಂದು ಶತ್ರು ಸೈಲೆಂಟ್ ಆಗಿದ್ದಾನೆ ಅಂದ ತಕ್ಷಣ ಆತ ನಮ್ಮನ್ನು ನೋಡ್ಕೊಂಡು ಹೆದರ್ದ ಅಂತಲೂ ನಾವು ಭಾವಿಸಬಾರ್ದು. ಹೈ ಅಲರ್ಟ್ನೆಸ್ ಬೇಕು. ಯಾಕಂದರೆ ಶತ್ರು ರೆಡಿನೂ ಆಗ್ತಾ ಇರ್ಬೋದು ಇನ್ನೂ ದೊಡ್ಡ ರೀತಿಯಲ್ಲಿ ದಾಳಿ ಮಾಡೋದಕ್ಕೆ. ಸೊ ಎರಡು ಆಯಾಮಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ. ಬಟ್ ಸೈಲೆಂಟ್ ಆಗಂತೂ ಪಾಕಿಸ್ತಾನ ಕೂತಿದೆ. ಇದು ಕದನ ವಿರಾಮದ ಒಪ್ಪಂದ ಏನಿತ್ತು ಅದನ್ನು ಮಾನ್ಯ ಮಾಡ್ತಿದ್ದೀವಿ ನಾವು ಅಂತ ತೋರಿಸ್ಕೊಳ್ಳೋದು ಇರ್ಬೋದು. ಒಂದು ಕಡೆಗೆ DGMOಗಳ ಮೀಟಿಂಗ್, ಮತ್ತೊಂದು ಕಡೆಗೆ ನರೇಂದ್ರ ಮೋದಿ ಅವರ ಮ್ಯಾರಥಾನ್ ಮೀಟಿಂಗ್. ಸಮಯ ಕಡಿಮೆ ಇದೆ, ಎಲ್ಲರನ್ನೂ ಕೂಡ ಒಟ್ಟಾಗಿ ಸೇರಿಸ್ಕೊಂಡು ಮಾತಾಡಬೇಕು ಅವರು. ಹೀಗಾಗಿ NSA ದೋವಲ್ IAF ಮುಖ್ಯಸ್ಥರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕ ಸಭೆಗಳನ್ನು ನಡೆಸಿದ್ದಾರೆ. ಬೆಳಗ್ಗೆ ರಾಜನಾಥ್ ಸಿಂಗ್ ಮತ್ತು CDS ಜೊತೆಗೂ ಕೂಡ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸಿದ್ದಾರೆ. ಮಿಲಿಟರಿ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮೋದಿ ಅವರಿಗೆ ಬ್ರೀಫಿಂಗ್ ಬೇಕಾಗುತ್ತೆ. ಮಿನಿಟ್ ಟು ಮಿನಿಟ್ ಸ್ಟ್ರಾಟಜಿ ಮತ್ತು ಟ್ಯಾಕ್ಟಿಕ್ಸ್ ಏನು ಇದೆಲ್ಲದ್ರ ಬಗ್ಗೆ. ಹೀಗಾಗಿ ಮಾತಾಡಿಸಿದ್ದಾರೆ ಎಲ್ಲರನ್ನು ಕೂರಿಸ್ಕೊಂಡು ಅನ್ನೋದು ಹೇಳಲಾಗ್ತಾ ಇರುವಂತಹ ಅಂಶ. ಇಲ್ಲಿಂದ ಹೊರಬೀಳುವಂತಹ ಡಿಸಿಷನ್ ಪಾಕಿಸ್ತಾನದ ಪಾಲಿಗೆ ಹೆವಿ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಅಂದರೆ ವಿಪರೀತವಾಗಿ ಅವ್ರು ಬೆಲೆ ತೆರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ. ಎಲ್ಲ ರೀತಿಯಲ್ಲೂ ಪಾಕಿಸ್ತಾನವನ್ನು ಕಟ್ ಹಾಕೋದಕ್ಕೆ, ಅವರ ಬೆನ್ನು ಮೂಳೆ ಮುರಿಯೋದಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ದಿಟ್ಟ ಹೆಜ್ಜೆಗಳನ್ನು ಇಡ್ತಾ ಇದೆ. ನಮ್ಮ ಪಾಲಿಸಿ ಅದಕ್ಕೆ ಚೇಂಜ್ ಆಗಿರೋದೇ ಉತ್ತರ. ಇಷ್ಟು ಚಿಕ್ಕ ರಿಯಾಕ್ಷನ್ ನಿಮ್ಮ ಕಡೆಯಿಂದ ಬಂದರೆ ಇಷ್ಟು ದೊಡ್ಡ ಪ್ರತ್ಯುತ್ತರ ನಮ್ಮ ಕಡೆಯಿಂದ ಬರುತ್ತೆ ಅಂತ ಹೇಳಿರೋದು ತುಂಬ ದೊಡ್ಡ ಚೇಂಜ್ ಆಫ್ ಪಾಲಿಸಿ. ಸೊ ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ? ಇವತ್ತಿನ ಮೀಟಿಂಗ್ಗಳ ಅಜೆಂಡಾಗಳು ಏನಾಗಿತ್ತು? ಶತ್ರುವಿನಿಂದ ಗುಂಡಿನ ದಾಳಿ ಬಂದರೆ ಅದಕ್ಕೆ ಪ್ರತಿಯಾಗಿ ಬಾಂಬ್ ದಾಳಿಯನ್ನೇ ನಡೆಸಿ ಅನ್ನುವಂತಹ ಎಚ್ಚರಿಕೆ ಈಗಾಗಲೇ ನಮ್ಮ ವಾಯುಪಡೆಗೆ, ನಮ್ಮ ಸೈನಿಕರಿಗೆ ಸಿಕ್ಕಿದೆ. ಸೊ ಹಾಗಾಗಿ ಎಲ್ಲವೂ ಕೂಡ ಭಾರತ ಸನ್ನದ್ಧವಾಗಿ ನಿಂತಿದೆ. ಜೊತೆಗೆ ಪಾಕಿಸ್ತಾನವನ್ನ ನಂಬುವಂತಹ ಸ್ಟೇಜ್ನಲ್ಲಿ ಭಾರತ ಅಂತೂ ಇಲ್ಲವೇ ಇಲ್ಲ. ನಂಬಿಕೆಗೆ ಅರ್ಹವಾಗಿರುವಂತಹ ರಾಷ್ಟ್ರವೇ ಅಲ್ಲ. ಈಗಾಗಲೇ ಸರಣಿ ಸಭೆಗಳನ್ನು, ಒಂದು ಕಡೆಯಿಂದ DGMOಗಳ ಸಭೆ ಆಗ್ತಾ ಇದೆ, ಇನ್ನೊಂದು ಕಡೆಗೆ ಅಜಿತ್ ದೋವಲ್, ಪ್ರಧಾನಿ ನೇತೃತ್ವದಲ್ಲಿ ಅಜಿತ್ ದೋವಲ್, ರಕ್ಷಣಾ ಸಚಿವರು, ಎಲ್ಲರ ಸಭೆಗಳು, ಮೂರು ಸೇನೆಯ ಮುಖ್ಯಸ್ಥರ ಜೊತೆಗೆ ಸಭೆ, ಜೊತೆಗೆ ಅಜಿತ್ ದೋವಲ್ ಜೊತೆ ಪ್ರತ್ಯೇಕವಾಗಿರುವಂತಹ ಸಭೆ, ಅದರಲ್ಲಿ ವಾಯುಪಡೆಯ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾಗಿಯೇ ಒಂದು ಕಡೆಯಿಂದ DGMOಗಳ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೆ ಅನ್ನುವಂತಹ ವಿಚಾರ, ಇನ್ನೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿ ಪಾಕಿಸ್ತಾನಕ್ಕೆ ಒತ್ತಡವನ್ನು ಹಾಕೋದಕ್ಕೆ ಹೊರಟಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಅಮೆರಿಕ ಕಾಶ್ಮೀರದ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನ ವಹಿಸುತ್ತೀವಿ ಅನ್ನುವಂತಹ ಇಂಟ್ರೆಸ್ಟ್ ಅಲ್ಲಿ ಮುಂದೆ ಬಂದ್ರು. ಆದ್ರೆ ಭಾರತ ಆ ಆಫರ್ ಅನ್ನ ನಿರಾಕರಣೆ ಮಾಡಿದೆ. ಕಾಶ್ಮೀರದ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆಯ ಅವಶ್ಯಕತೆಯೂ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿ ಭಾರತ ಇದನ್ನ ಹ್ಯಾಂಡಲ್ ಮಾಡ್ತಾ ಇದೆ ಅನ್ನುವಂತಹ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿಯೇ ಇಡೀ ಭಾರತ ಇವತ್ತು ಎದುರು ನೋಡ್ತಾ ಇರುವಂತದ್ದು POK ವಿಚಾರದಲ್ಲಿ ಯಾವ ರೀತಿ ನಿಲುವನ್ನ ತಾಳುತ್ತೆ ಭಾರತ ಜೊತೆಗೆ ಈ ಸಭೆಯಲ್ಲಿ ಅನ್ನುವಂಥದ್ದು. ಇನ್ನೊಂದು ಕಡೆಯಿಂದ ಉಗ್ರರನ್ನ, ಟೆರರಿಸ್ಟ್, ಮೋಸ್ಟ್ ವಾಂಟೆಡ್ ಉಗ್ರರನ್ನ ಹಸ್ತಾಂತರ ವಿಚಾರದಲ್ಲೂ ಕೂಡ ಭಾರತ ಇವತ್ತು ಡಿಮ್ಯಾಂಡ್ ಮಾಡುತ್ತಾ ಏನು ಅನ್ನುವಂಥದ್ದನ್ನ ಕಾಯ್ತಾ ಇದೆ. ಇನ್ನೊಂದು ಕಡೆಯಿಂದ ಗಡಿ ಭಾಗದಲ್ಲಿ ಎಲ್ಲಾ ಭದ್ರತೆಯನ್ನ ಜೊತೆಗೆ ಇಡೀ ದೇಶದಲ್ಲಿ ಭದ್ರತೆಯ ವಿಚಾರದಲ್ಲಿ ರಾಜ್ಯನ್ನ ಮಾಡಿಕೊಳ್ಳುವಂತಹ ನಿಲುವೇ ಇಲ್ಲ. ಜೊತೆಗೆ ಪಾಕಿಸ್ತಾನ ಕೇವಲ ಸೇನೆಯ ಜೊತೆ ಸಣಸಾಡ್ತಾ ಇಲ್ಲ, ಭಯೋತ್ಪಾದಕರನ್ನ ಕೂಡ ಬಳಸಬಹುದು. ಹಾಗಾಗಿ ಪ್ರತಿಯಾಗಿ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಎಲ್ಲವೂ ಕೂಡ ಭಾರತ ಸನ್ನದ್ಧವಾಗಿ ನಿಂತಿದೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಭಾರತ ವಾರ್ ಮಾಂಗರ್ ರಾಷ್ಟ್ರ ಅಲ್ಲ, ಅಂದ್ರೆ ಯುದ್ಧ ಬಯಸುವ ರಾಷ್ಟ್ರ ಅಲ್ಲ, ಆದರೆ ಶೌರ್ಯ ಪ್ರದರ್ಶಿಸುವ ರಾಷ್ಟ್ರ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ.